ಲಕ್ಷ್ಮಿ ಏನು ಸಮಾಚಾರ? ಜಾಸ್ತಿ ಬಾರನಾ ಕೊಡು, ಎತ್ಕೊಂಡು ಹೋಗ್ತೀನಿ ಹೋಗ್ಲಿ, ನಮ್ಮ ಮನೆಗೆ ಎತ್ಕೊಂಡು ಹೋಗ್ಲಾ? ಇವತ್ತು ನಾವು ಅಮ್ಮನ ವಿಡಿಯೋನಲ್ಲಿ ತೋರಿಸ್ತಾ ಇರೋದು. ಓ ಏನು ಮಾಡ್ತಾ ಇರೋದು? ಸಬ್ಸ್ಕ್ರೈಬ್ ಮಾಡು ಅಂತ ಹೇಳ್ತಾ ಇದ್ನಲ್ಲ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ರೆ. ಇವಾಗ ತಾನೇ ಜಸ್ಟ್ ಸನ್ಸೆಟ್ ಆಗ್ತೈತೆ, ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೀವನದಲ್ಲೂ ಅನ್ಕೊಂಡಿದ್ದಿಲ್ಲ ನಾನು ಈ ಥರ ಕೆಲಸ ಒಬ್ರಿಗೆ ಕೊಡಿಸ್ತೀನಿ ಅಂತ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನಮಸ್ತೆ ಕರ್ನಾಡು, ಐ ಆಮ್ ಫ್ರಮ್ ಚಿನ್ನದ ನಾಡು. ಗೈಸ್, ಇವತ್ತು ಊರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲೂ ನಮ್ಮ ಹೋಟ್ಲಿಂದ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮಪ್ಪ ನಮ್ಮಮ್ಮ ಎಲ್ಲ ಇವತ್ತು ತೋರಿಸ್ತೀನಿ ವಿಡಿಯೋನಲ್ಲಿ. ಯಾವ ರೀತಿ ಬರುತ್ತೋ ಏನೋ ಅಂತ ಲಾಸ್ಟ್ ತನಕ ವಿಡಿಯೋ ನೋಡಿ. ಇವತ್ತು ನಮ್ಮಮ್ಮನ ವಿಡಿಯೋನಲ್ಲಿ ತೋರಿಸ್ತಾ ಇರೋದು. ಓ ಏನು ಮಾಡ್ತಾ ಇರೋದು? ರಂಗೋಲಿ ಹಾಕಿದ್ನಿ, ಇವಾಗ ಅಡಿಗೆ ಮಾಡಬೇಕಪ್ಪ. ಇದೇನಾ ರಂಗೋಲಿ? ಅದೇ ರಂಗೋಲಿ. ಸಖತ್ ಹಾಕಿತ್ತಲ್ಲಮ್ಮ. ವಿಡಿಯೋಗಳು ಮಾಡ್ತಾ ಇದ್ನಲ್ಲ, ಏನು ಅನಿಸ್ತಾ? ಸೂಪರಾಗಿ ಮಾಡ್ತಾ ಇದ್ ಮಾಡು. ಹಾಂ ನೋಡಿ ಗೈಸ್ ಹೆಂಗೆ ಹೋಗ್ತಾವಳೆ ಹೇಳ್ತಾ ಇದ್ರು. ಓ ಮಾತಾಡಮ್ಮ ಇಲ್ಲಿ ಫಸ್ಟ್, ಯೂಟ್ಯೂಬ್ ಮಾತಾಡಮ್ಮ. ಮಾತಾಡ್ತಾನೆ ಇದ್ನಲ್ಲ. ಇವಾಗ ನಿಂತ್ಕೊಂಡು ಮಾತಾಡಲ್ಲೇ. ನಿಂತ್ಕೊಂಡು ಮಾತಾಡ್ತಾ ಇನ್ನೇನು. ಇದು ಹೆಂಗ ಅನ್ಸ್ತೈತೆ ವಿಡಿಯೋಗಳು? ಸೂಪರಾಗಿ ಮಾಡ್ತಾ ಇದ್ನಿ ಮಾಡು. ಇದು ಸಬ್ಸ್ಕ್ರೈಬ್ ಮಾಡು ಅಂತ ಹೇಳ್ತಾ ಇದ್ನಲ್ಲ, ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ರೆ. ಲೈಕ್ ಶೇರ್ ಕಮೆಂಟ್. ಲೈಕ್ ಮಾಡ್ರೆ, ಶೇರ್ ಮಾಡ್ರೆ, ಕಮೆಂಟ್ ಮಾಡ್ರೆ, ನನ್ನ ಮಗನ್ನೆಲ್ಲ ಬೆಳೆಸ್ರೆ. ಅಯ್ಯೋ, ಇದು ಬಂದ್ಬಿಟ್ಟು ನಮ್ಮೂರ ಆಂಜನೇಯ ದೇವಸ್ಥಾನ ಗೈಸ್. ಇದು ರೀಸೆಂಟಾಗಿ ಕಟ್ಟಿರೋದು, ತುಂಬ ಸೂಪರಾಗಿ ಕಟ್ಟಿದ್ದಾರೆ ನೋಡಿ. ಇವರು ನಮ್ಮ ಡ್ರೈವರು ಸ್ಕೂಲ್ ಹತ್ರ ಇವಾಗ ಹೋಗ್ಬೇಕು. ನಾನು ಇವರು ಸ್ಕೂಲ್ ಹತ್ರಕ್ಕೆ ಹೋಗಿ ವ್ಯಾನ್ ಎತ್ಕೊಂಡು ಹೋಗಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಕೊಂಡು ಊರಲ್ಲೇ ತಿರ್ಗ್ಲಾಡ್ಕೊಂಡು ಬರೋಣ ಬನ್ನಿ ಗೈಸ್. ಇವಾಗ ತಾನೇ ಜಸ್ಟ್ ಸನ್ಸೆಟ್ ಆಗ್ತೈತೆ, ನಾನು ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ನಾವು ಊರುಗಳಲ್ಲಿ ಗೈಸ್ ನಿಜವಾಗ್ಲೂ ಫ್ರೆಶ್ ಏರ್ ಬರ್ತೈತೆ, ಆರಾಮಾಗಿರ್ಬೋದು, ನೋ ಪೊಲ್ಯೂಷನ್ನು. ಎಷ್ಟು ಚೆನ್ನಾಗಿರುತ್ತಲ್ವ ಊರು. ಹಳ್ಳಿ ಜೀವನನೇ ಸೀರಿಯಸ್ಸಾಗಿ ತುಂಬ ಚೆನ್ನಾಗಿರುತ್ತೆ ಗೈಸ್. ನನಗಂತೂ ಸಿಟಿಗಳಲ್ಲಿರೋದಕ್ಕಿಂತ ಹಳ್ಳಿಯಲ್ಲಿ ಆರಾಮಾಗಿ ಇದ್ಬಿಟ್ಟಿದ್ದೀನಿ. ನೀವು ಅಷ್ಟೇ ಅನ್ಕೊತಾ ಇರ್ತೀರಾ ಹಳ್ಳಿ ಬಿಟ್ಟು ಹೋಗಿ ಸಿಟಿನಲ್ಲಿ ಜೀವನ ಮಾಡ್ತಾಯಿದ್ರು ಆರಾಮಾಗಿ ಹಳ್ಳಿಗಳಲ್ಲಿ ಚೆನ್ನಾಗಿದ್ದೆ ಅಂತ. ಎಷ್ಟೇ ದುಡಿಬೋದು ಗೈಸ್, ಸೀರಿಯಸ್ಸಾಗಿ ನಾವು ಲಾಸ್ಟಿಗೆ ಸೇರೋದು ನೋಡಿ ಇಂಥ ಜಾಗದಲ್ಲೇ 6 ಅಡಿ 3 ಅಡಿ ಹಾಕ್ಬಿಟ್ಟು ಮಣ್ಣು ಹಾಕಿ ಮುಚ್ಚಾಕ್ತಾರೆ. ಇಷ್ಟಕ್ಕೆ ನಾವು ಹಂಗೆ ಹಿಂಗೆ ಅಂತ ದುಡ್ದು ಎಲ್ಲಿಕ್ಕೋದೋ ಏನೋ ಗೊತ್ತಾಗಲ್ಲ. ಇವಾಗ ತಾನೇ ಜಸ್ಟ್ ಹೊಲ ಎಲ್ಲ ಸುತ್ತಕೊಂಡು ಹೋಟ್ಲ್ ಹತ್ರ ಬಂದೆ. ಬನ್ನಿ ಗೈಸ್, ನಮ್ಮಪ್ಪ ನಮ್ಮಮ್ಮ ಎಲ್ಲ ಹೋಟ್ಲಲ್ಲಿ ಏನು ಮಾಡ್ತಾವ್ರೆ ಏನು ಅಂತ ತೋರಿಸ್ತೀನಿ ಇವಾಗ. ನೋಡಿ ಇವರೇ ನಮ್ಮಪ್ಪ. ಓ ಯೂಟ್ಯೂಬ್ ಕಾಯಿ ಹೇಳಪ್ಪ. ಆಯೇನು ಅಮ್ಮ ಹೋಟ್ಲಲ್ಲಿ ಇವತ್ತು ಏನೇನು ಅಡುಗೆ ಮಾಡೋಳೆ ನೋಡೋಣ ಬನ್ನಿ. ಇಡ್ಲಿ ಇಲ್ಲಿ ಬೇಯ್ತೈತೆ, ಸಾಂಬಾರು ರೆಡಿ ಮಾಡ್ಕೊತಾಳೆ, ಕುಕ್ಕರಲ್ಲಿ ಬೇಳೆ ಎಲ್ಲ ಬೆಂದೈತೆ, ಸಾಂಬಾರು ರೆಡಿ ಮಾಡ್ಕೊತಾಳೆ. ಪಲಾವ್ಗೆ ಎಲ್ಲ ನೀಟಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡವಳೆ. ಇನ್ನೇನಮ್ಮ ಮಾಡಿದೆ ಬೆಳಗಿಂದ? ಯಾವಾಗ ಒಂದೇ ಇದ್ದೀನಿ. ಅದೈತಮ್ಮ ಅದೈತೆ ಬಾ ಹೋಗು, ಸ್ಕೂಲ್ಗೆ ಹೋಗಿ ರೆಡಿ ಆಗೋಗು. ಅಯ್ಯಪ್ಪ ನನ್ನ ಮನೇಲಿ ಅದು ಎತ್ಕೊಂಡ್ಬರ್ಬೇಕಂತ ಇದು ಎತ್ಕೊಂಡ್ಬರ್ಬೇಕು. ಸುಮ್ಮನೆ ಇರಲ್ಲ ಬಾಯಿ ಒಂದು ನಿಮಿಷ ಕೂಡ. ಹಾಲು ಕಾಯಿಸ್ಕೊಡು ಅಂತ ಅರ್ಜೆಂಟಾಗಿ ಕೆಲಸ ಮಾಡೋದು. ನಾವು ಅಮ್ಮನಿಗೆ ಯಾವಾಗಲೂ ಇದೇ ಟಾರ್ಚರ್ ಗೈಸ್. ನಾವಪ್ಪ ನನಗೂ ಅಷ್ಟೇ, ನಾವು ಅಮ್ಮನಿಗೂ ಅಷ್ಟೇ, ಎಲ್ರಿಗೂ ಯಾವಾಗಲೂ ಟಾರ್ಚರ್ ಕೊಡ್ತಾನೆ ಇರ್ತಾನೆ. ಏನೋ ಒಂದು ಹೇಳೋದು ಅದು ಇದು ಅಂತ. ನಾನು ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೊಟ್ಟೋಗ್ತೀನಿ ಇವಾಗ. ಆಮೇಲೆ ಸಾಯಂಕಾಲ 7 ಗಂಟೆ 8 ಗಂಟೆ ಆದರೂ ಬರೋದೇ ಇಲ್ಲ ನಾನು. ಬನ್ನಿ ಗೈಸ್, ರೆಡಿ ಆಗಿಬಿಟ್ಟು ಸ್ಕೂಲ್ಗೆ ಹೊಟ್ಟೋಗೋಣ ಇವಾಗ. ಸ್ಕೂಲ್ಗೆ ಹೋಗ್ಬಿಟ್ಟು ಹುಡುಗನ ಕರ್ಕೊಂಡೋಗಿ ಬಿಟ್ಬಿಟ್ಟು ಇವಾಗ ತಾನೇ ಜಸ್ಟ್ ಸ್ನಾನ ಮಾಡಿಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ಎಲ್ಗಡೆ ಟಿಫನ್ ಮಾಡೋಣ ಅಂತ ಹೋಗ್ತಾಯಿದ್ದೀನಿ. ನಾವು ಅಮ್ಮ ಟಿಫನ್ನು ಉಪ್ಪಿಟ್ಟು ಮಾಡೋಳಂತೆ. ತಿನ್ಬಿಟ್ಟು ನಮ್ಮ ಹೋಟ್ಲಲ್ಲಿ 8 ಗಂಟೆ ಆದರೂ ಇನ್ನೂ ರೆಡಿ ಮಾಡಿರಲ್ಲ ನಾವು ಅಮ್ಮನ. ಯಾಕಮ್ಮ ಇಷ್ಟು ಲೇಟಾಗಿ ಮಾಡೋದು ಯಾವಾಗೂ? ಚಿತ್ರಾನ್ನ ಆಗೈತೆ, ಇಡ್ಲಿ ಆಗೈತೆ, ಹಾಂ ಇನ್ನೇ ಚಟ್ನಿ ಎಲ್ಲ ಸಾಂಬಾರು ಎಲ್ಲ ಆಗೈತಲ್ಲ, ಕೊಂಡಕ್ಕಿದ್ದಲ್ಲ. 8 ಗಂಟೆ ಪಲಾವ್ ಇನ್ನೂ ರೆಡಿ ಆಗಿಲ್ಲ. ಉಪ್ಪಿಟ್ಟು ರೆಡಿ ಆಗೈತೆ. ತಿನ್ಬಿಟ್ಟು ನಮ್ಮ ಹೋಟ್ಲಲ್ಲಿ ಎಲ್ಲ ಇವಾಗ ಜಾಸ್ತಿ ಬರೋದು ಲಾರಿಗಳವರು ಕೋಸ್ ಹೊಡಿಯೋಕೆ ಹೋಗ್ತಾರೆ, ಅವರೇ ಎಲ್ಲ ಜಾಸ್ತಿ ಬರೋದು. ಎಲ್ಲ ನಮ್ಮ ಫಾಲೋವರ್ಸೇ ನೋಡಿ ಗೈಸ್, ಎಲ್ಲ ಬಂದವ್ರ ಇಲ್ಲಿ ಊಟ ತಿನ್ನಕ್ಕೆ. ಅಣ್ಣ ಯೂಟ್ಯೂಬ್ ನೋಡ್ತೀಯಾ? ಹಾಂ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರೆ. ಹಾಯ್ ಅಣ್ಣ. ಹಾಯ್ ಅಣ್ಣ, ಊಟ ಹೆಂಗದೆ? ಚೆನ್ನಾಗೈತೆ ಊಟ? ಹಾಂ ಸರಿನಾ, ಆಯಿತು.
ಬನ್ನಿ ಗೈಸ್, ಟೈಮ್ ಆಗ್ಬಿಟ್ಟೈತೆ ನನಗೂ ಸ್ಕೂಲ್ ಹತ್ರ ಹೋಗ್ಬೇಕು. ಬನ್ನಿ ಗೈಸ್ ಹೋಗೋಣ ಇವಾಗ ಸ್ಕೂಲ್ ಹತ್ರ. ಸ್ಪ್ಲೆಂಡರ್ ಪ್ಲಸ್ಸು, ಪ್ಯಾಷನ್ ಪ್ರೋ ಇದೆಲ್ಲ ಬಡವ್ರ ಗಾಡಿಗೆ ಗೈಸ್. ನೋಡಿ ನಮ್ಮ ರೋಡು ಎಷ್ಟು ಡಬ್ಬ ಇದ್ದೋಗೈತಂತೆ. 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಬರ್ತೈತೆ. 4 ವರ್ಷ ಡಬ್ಬ ರೋಡ್ ಥರನೇ ಇರ್ತೈತೆ. 5ನೇ ವರ್ಷ ಪರ್ಫೆಕ್ಟ್ ಆಗ್ತೈತೆ ಗೈಸ್. ಇನ್ನೊಂದು 2 ವರ್ಷ ಇನ್ನೂ 1 ವರ್ಷ ಆಗಿದ ತಕ್ಷಣ ರೋಡೆಲ್ಲ ರೆಡಿ ಮಾಡಾಕ್ತಾರೆ. ಅನ್ನೋ ತನಕ ನಾವು ವೆಯ್ಟ್ ಮಾಡಬೇಕು. ನಾನೇ ಜಸ್ಟ್ ಸ್ಕೂಲ್ ಹತ್ರ ಬಂದೆ. ನೋಡಿ ಸ್ಕೂಲು ಅಲ್ಲಿದೆ, ವ್ಯಾನ್ಗಳು ಇಲ್ಲೈತೆ. ಇವಾಗ ವ್ಯಾನ್ಗಳು ಎತ್ಕೊಂಡು ಹುಡುಗರನ್ನ ಕರ್ಕೊಂಡು ಡೈರೆಕ್ಟು ಮತ್ತೆ ಸ್ಕೂಲ್ ಹತ್ರ ಬಂದು ಇಳಿಸ್ಬಿಟ್ಟು ಹೋಗೋಣ ಬನ್ನಿ ಗೈಸ್. ನನ್ನ ಪರ್ಸ್ನಲ್ ಫೋನ್ ಮನೇಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಇವಾಗ ಲೈವ್ ಲೊಕೇಶನ್ ಹಾಕಬೇಕು. ಲೈವ್ ಲೊಕೇಶನ್ ಹಾಕಬೇಕು ಅಂದರೆ ಹುಡುಗರೆಲ್ಲ ಕರೆಕ್ಟಾಗಿ ಅವ್ರ ಸ್ಟಾಪಿಗೆ ಬರಬೇಕಾಗ್ತೈತೆ. ಇವಾಗ ಏನು ಮಾಡೋದು ಅಂತ ಅರ್ಥನೇ ಆಗ್ತಾಯಿಲ್ಲ. ಬನ್ನಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಾದ್ರೂ ಹುಡುಗರನ್ನ ಕರೆಕ್ಟಾಗಿ ಕರ್ಕೊಂಡು ಸೇಫಾಗಿ ಸ್ಕೂಲ್ ಹತ್ರ ತಂದು ಬಿಡೋಣ. ಬೇಗ ಬಂದುಬಿಟ್ಟಿದ್ದೀನಿ ಸ್ಟಾಪ್ ಹತ್ರ. ಲೈವ್ ಲೊಕೇಶನ್ ಹಾಕ್ತೀರಾ ನೋಡಿ. ಇನ್ನೂ ಹುಡುಗರೆಲ್ಲ ಇವಾಗ ಬರ್ತಾವ್ರೆ. ಓಡಿ 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 ಒಬ್ಬ ಅವ್ರು ಬರೋ ತನಕ ವೆಯ್ಟ್ ಮಾಡಾದರೂ ಎಕ್ಸ್ಕೊಂಡು ಹೋಗ್ತೀನಿ ಗೈಸ್. ಸೀರಿಯಸ್ ಆಗಿ ಫೋನ್ ಮರ್ತೋಗಿರೋದ್ರಿಂದ ಇವಾಗ ಲೈವ್ ಲೊಕೇಶನ್ ಹಾಕಿಲ್ಲ ಪಾಪ. ಬೇಗ ಬಂದುಬಿಟ್ಟಿದ್ದೀನಿ. ಬನ್ನಿ ಗೈಸ್, ವೆಯ್ಟ್ ಮಾಡಾದರೂ ಕರ್ಕೊಂಡು ಹೋಗೋಣ. ವ್ಯಾನು ರನ್ನಿಂಗಲ್ಲಿದ್ದಾಗ ವೀಡಿಯೋ ಮಾಡಬಾರ್ದು ಅಂತ ಜಾಸ್ತಿ ಜನ ಹೇಳಿದ್ದಾರೆ. ಅದು ನನ್ನೊಳ್ಳೇದಕ್ಕೋಸ್ಕರನೇ. ಅದಕ್ಕೆ ಇವಾಗ ನಿಲ್ಸಿದ ಜಾಗದಲ್ಲಿ ಮಾತ್ರ ವೀಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರನ್ನೂ ಹತ್ಸ್ಕೊಂಡಿದ್ದೀನಿ ಗೈಸ್. ಇವಾಗ ಡೈರೆಕ್ಟು ಸ್ಕೂಲ್ ಹತ್ರ ಹೋಗಿ ಬಿಡಬೇಕು. ಬನ್ನಿ ಗೈಸ್, ಹೋಗಿ ಸ್ಕೂಲ್ ಹತ್ರ ಬಿಟ್ಬಿಡೋಣ ಹುಡುಗರನ್ನೆಲ್ಲ. ಇವಾಗ ತಾನೇ ಜಸ್ಟ್ ಸ್ಕೂಲ್ ಹತ್ರ ಬಂದೆ. ಹುಡುಗರೆಲ್ಲ ಇವಾಗ ಇಳಿತಾ ಇದ್ದಾರೆ ವ್ಯಾನಲ್ಲಿಂದ. ಬೇಗ ಬೇಗ ಇಳಿರೋ ಎಲ್ಲ. ಲೇಟ್ ಆಗಿಬಿಟ್ಟೈತೆ ಗೈಸ್ ಇವತ್ತು ಜಾಸ್ತಿನೇ. ಬಾಯ್ 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 ಗೈಸ್. ನಿಮಗೆ ನಮ್ಮ ಸ್ಕೂಲ್ದು ಒಳಗಡೆ ಹೆಂಗಿದೆ ಏನು ಅಂತ ತೋರಿಸ್ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಂದಿನ ಪೂರ್ತಿ ಸ್ಕೂಲ್ದು ವಿಡಿಯೋ ಹಾಕ್ತೀನಿ ಗೈಸ್. ನೋಡಿ 13 ಗಾಡಿನೂ ನೀಟಾಗಿ ಆಲ್ಟ್ ಮಾಡಿದರೆ. ಇಲ್ಲೊಂದು 2 ಗಾಡಿ ಐತೆ. ಬನ್ನಿ ಗೈಸ್, ಇವಾಗ ನರಸಾಪುರಕ್ಕೆ ಹೋಗಬೇಕು. ಹಾಗೆ ನಾನು ಫೋನ್ ತೊಗೊಂಡು ಮನೆಯಲ್ಲಿ ಡೈರೆಕ್ಟು ನರಸಾಪುರ ಎಲೆಕ್ಟ್ರಾನಿಕ್ ಕಂಪ್ನಿ ಹತ್ರ ಎಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ ಗೈಸ್ ನನಗೋಸ್ಕರ. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕೆಲಸ ಕೊಡಿಸ್ಬೇಕು. ನಾನೇ ವಿಡಿಯೋ ಹಾಕಿದ್ದೀನಲ್ಲ, ಅವ್ರ ಹತ್ರ ಹೋಗಿ ವೆಂಡರ್ಸ್ ಹತ್ರ ಕೆಲಸ ಕೊಡಿಸ್ಬಿಟ್ಟು ಮತ್ತೆ ಸ್ಕೂಲ್ ಹತ್ರ ಬರಬೇಕು. ಬನ್ನಿ ಗೈಸ್ ಹೋಗೋಣ. ಇವಾಗ ಫೋನ್ನ ಮರ್ತೋಗಿದ್ದೆ ಹೋಟ್ಲ್ ಹತ್ರನೇ ಚಾರ್ಜ್ಗೆ ಹಾಕ್ಬಿಟ್ಟು. ಇವಾಗ ಹಿಂಗೆ ಹೋದರೆ ವಕ್ಲೇರಿಗೆ ಹೋಗಿ ಹಂಗೆ ನರಸಾಪುರಕ್ಕೆ ಹೋಗ್ಬೋದು. ಇವಾಗ ಫೋನ್ ಎತ್ಕೊಂಡು ಡೈರೆಕ್ಟು ನರಸಾಪುರಕ್ಕೆ ಹೋಗ್ಬೇಕು. ಫೋನ್ ಎಲ್ಲಮ್ಮ ನಂದು? ಹಾಂ ಗೈಸ್ ಇಲ್ಲೇ ಇಟ್ಬಿಟ್ಟು ಹೊಟ್ಟೋಗಿದ್ದೀನಿ ಗೈಸ್ ಫೋನು. ನಮ್ಮ ಅಪ್ಪ ಯಾರ್ದು ಬೇರೆಯವ್ರದ್ದು ಅಂದ್ಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಡೋಣಂತೆ. ಬನ್ನಿ ಗೈಸ್ ಎತ್ಕೊಂಡು ಇವಾಗ ಡೈರೆಕ್ಟು ನರಸಾಪುರಕ್ಕೆ ಹೋಗೋಣ. ನರಸಾಪುರಕ್ಕೆ ಹೊರಟು ಬರ್ತೀನಿ ರಾಮ. ಇಲ್ಲ ಹೋಗ್ಬಿಟ್ಟು 10 ಗಂಟೆ ಹಾಫ್ ಆನ್ ಅವರ್ ಆಗುತ್ತೆ ಗೈಸ್. ಹೋಗ್ಬಿಟ್ಟು ಬಂದ್ಬಿಡೋಣ ಬನ್ನಿ. ತಾನೇ ಜಸ್ಟ್ ನರಸಾಪುರ ರೀಚ್ ಆದೆ. ಜೋಡಿ ಕೃಷ್ಣಾಪುರ ಹತ್ರ ಎಲ್ಲರೂ ಇದ್ದಾರಂತೆ. ಬನ್ನಿ ಗೈಸ್ ಹೋಗ್ಬಿಟ್ಟು ಅಲ್ಲಿ ಏನಾಗ್ತೈತೆ ಏನೋ ನೋಡೋಣ. ನೋಡ್ಬೋದು ಇವರೇ ಎಲ್ಲರೂ ವೀಡಿಯೋ ನೋಡಿಕೊಂಡು ಕೆಲ್ಸಕ್ಕೆ ಬಂದಿರೋದು. ಟಾಟಾ ಅವ್ರದ್ದು ಒಂದು ಬ್ಯಾಚು ಕಂಪ್ಲೀಟ್ ಆಗಿ ಕಳಿಸಿದ್ದಾರೆ. ಇವಾಗ ಇವರೆಲ್ಲ ಓಂಡಾಗೆ ಸೆಲೆಕ್ಟ್ ಆಗಿದ್ದಾರೆ. ಇವರೇ ಎಲ್ಲರಿಗೂ ಫೋನ್ ನಂಬರ್ ತೊಗೊಂಡು ಎಲ್ಲರಿಗೂ ಬಂದು ಇಲ್ಲಿ ಇದು ಮಾಡ್ತಾ ಇರೋದು. ಎಷ್ಟು ಜನ ಬಂದಿದ್ರಣ್ಣ? 25 ಜನನಾ? ಇವರೇ ಫೋನ್ ಮಾಡಿ ನಮಗೆ ಹೇಳಿದ್ದು ಕೆಲಸ ಈ ಥರ ಇದೆ ಅಂತ. ವರುಣ್ ಅಂತ HR ಅಂತ ಇವರೇ ಇವ್ರನ್ನೆಲ್ಲ ಕರ್ಕೊಂಡೋಗಿ ಇವಾಗ ಕೆಲಸ ಕೊಡಿಸೋದು. ಬ್ರೋ ಇನ್ಸ್ಟಾಗ್ರಾಮಿಂದ ನೋಡ್ಕೊಂಬಂದಿದ್ದು. ಬ್ರೋ ನಿಮ್ದು ಯಾವ ಊರು? ಹಾಂ ತೊರ್ನಳ್ಳಿ. ಬ್ರೋ ನಿಮ್ದು ಯಾವ ಬ್ರೋ? ಹಾಂ ಬ್ರೋ ನಿಮ್ಮದು ಬ್ರೋ? ನಿಮ್ಮದು ಬ್ರೋ ಹುಬ್ಳಿನಾ? ಹುಬ್ಳಿಯಿಂದ ಬಂದಿದ್ದಾರೆ ಗೈಸ್ ಇವರು. ಹುಬ್ಳಿಯಿಂದ ನಮ್ಮ ವಿಡಿಯೋ ನೋಡಿಕೊಂಡು ಇಷ್ಟು ದೂರ ಬಂದಿದ್ದಾರೆ. ಇವ್ರಿಗೆಲ್ಲ ಕೆಲಸ ಸಿಕ್ಕಿದೆ. ನೀವು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಒಳಗಡೆ ಇದ್ದಾರೆ ಗೈಸ್, ಜಾಸ್ತಿ ಜನ ಇದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಫೇಕು ಅಂತ ಹೇಳ್ತಾ ಇದ್ದೀರಿ ನೀವು, ಕೆಲಸ ಕೊಡ್ಸಲ್ಲ ಅಂತ. ನೋಡಿ ಗೈಸ್ ಎಲ್ರಿಗೂ ಕೆಲಸ ಕೊಡ್ತಾ ಇದ್ದೀರಿ. ದಯವಿಟ್ಟು ನೀವು ಇನ್ನೂ ಕಾಲ್ ಮಾಡಿಲ್ಲ ಅಂತ ಹೇಳಿದರೆ ಕಾಲ್ ಮಾಡಿ, ರೆಸ್ಪಾನ್ಸ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಇವ್ರಿಗೆ ಫೋನ್ ಮಾಡಿದರೆ ಇವರು ನಿಮ್ಮ ನಂಬರ್ ತೊಗೊಂಡು ನಿಮಗೆ ಕೆಲಸ ಕೊಡೋಕ್ಕೆ ಇದು ಮಾಡ್ತಾರೆ ಗೈಸ್. ನನ್ನ ಜೀವನದಲ್ಲೂ ಅಂದ್ಕೊಂಡಿದ್ದಿಲ್ಲ ನಾನು ಈ ಥರ ಕೆಲಸ ಒಬ್ಬರಿಗೆ ಕೊಡಿಸ್ತೀನಿ ಅಂತ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇವಾಗ ಲೇಡೀಸ್ಗೆ ಟಾಟಾ ಎಲೆಕ್ಟ್ರಾನಿಕ್ಸಲ್ಲಿ ಕೆಲಸ ಆಪರ್ಚುನಿಟಿ ಇದೆ. ಯಾರಾದರೂ ಆಗಲಿ ಪರವಾಗಿಲ್ಲ. ಮತ್ತು ಹೋಂಡಾ ಕಂಪ್ನಿನಲ್ಲಿ ಹುಡುಗರಿಗೆ 10th ಪಾಸ್ ಆಗಿದ್ರೆ ಸಾಕು, ಅವ್ರಿಗೂ ಅಷ್ಟೇ ಜಾಬ್ ಆಪರ್ಚುನಿಟಿ ಇದೆ. ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಆಪರ್ಚುನಿಟಿನ ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಬಂಗಾರಪೇಟೆಗೆ ಹೋಗ್ಬೇಕು ಗೈಸ್. ಡೈರೆಕ್ಟು ನಾನು ಬಂಗಾರಪೇಟೆಗೆ ಹೋಗ್ಬಿಟ್ಟು ಸ್ಕೂಲ್ ಹತ್ರ ಸಿಗ್ತೀನಿ ಗೈಸ್. ಇವಾಗ ಹೋಗಿ
ಬಂದುಬಿಟ್ಟು 3:15 ಆಗೈತೆ, ಇನ್ನು 10 ನಿಮಿಷ ಐತೆ ಸ್ಕೂಲ್ ಬಿಡೋಕ್ಕೆ. ಇವಾಗ ತಾನೇ ಜಸ್ಟ್ ಬಂಗಾರಪೇಟೆಗೆ ಬನ್ನಿ. ಪಾರ್ಲರಲ್ಲಿ ಏರ್ಲೋಪ್ ಟ್ರೀಟ್ಮೆಂಟ್ ಒಂದು ಐತೆ, ಅದನ್ನು ಮುಗಿಸ್ಬೇಕು. ಅದನ್ನು ವೀಡಿಯೋ ಮಾಡಿಕೊಂಡು ಆಮೇಲೆ ಸ್ಕೂಲ್ ಹತ್ರ ಹೋಗಬೇಕು. ಬನ್ನಿ ಗೈಸ್, ಬೇಗ ಹೋಗಿ 10 ನಿಮಿಷದಲ್ಲಿ ವೀಡಿಯೋ ಮಾಡಿಬಿಟ್ಟು ಬರಬೇಕು. ಇವಾಗ ಹೋಗೋಣ ಬನ್ನಿ. ಟೈಮ್ ಆಗಿಬಿಟ್ಟೈತೆ, ಬನ್ನಿ ಏರ್ಲೋಪ್ ಟ್ರೀಟ್ಮೆಂಟು ವೀಡಿಯೋ ಮಾಡಿಕೊಂಡು ಹೋಗೋಣ. ಏನು ಇವರೆಲ್ಲ ಬಾಕ್ಲು ಹಾಕ್ಕೊಂಬಿಟ್ಟವ್ರೆ ಪಾರ್ಲರಲ್ಲಿ. ಬನ್ನಿ ತಟ್ಟನ ಹೋಗಿ ಬಾಕ್ಲು. ಅಕ್ಕ ಆಯಿತಾ? ಹಾಂ, ಇನ್ನೂ ಮಾಡಿಲ್ಲ. ಬನ್ನಿ ಗೈಸ್, ಬೇಗ ವೀಡಿಯೋ ಮಾಡಿಕೊಂಡು ಹೋಗೋಣ. ನೋಡಿ ಮಾಡ್ತಾಯಿದ್ದಾರೆ, ಅವ್ರದ್ದೊಂದು ವೀಡಿಯೋ ಮಾಡ್ಬಿಡೋಣ. ಇಷ್ಟು ಇವಾಗ ತಾನೇ ವೀಡಿಯೋ ಮುಗೀತು. ಬನ್ನಿ ಗೈಸ್, ಬೇಗ ಹೋಗೋಣ. ಇಲ್ಲ ಅಂದರೆ ಹುಡುಗರು ಅಂದ್ಬಿಡ್ತಾರೆ ಬೇಗ ಹೋಗಿಲ್ಲ ಅಂದರೆ ವ್ಯಾನ್ ಹತ್ರ. ಬನ್ನಿ ಗೈಸ್, ಹೋಗೋಣ ಸ್ಕೂಲ್ ಹತ್ರ. ಗೈಸ್, ಇವ್ರಿಗೆ ಸ್ಕೂಲ್ ಬಿಡೋಕ್ಕೆ ಕಾಯ್ತಾ ಇರ್ತಾರೆ. ಎಲ್ಲ ಓಡಿ ಬಂದು ವ್ಯಾನ್ಗಳು ಹತ್ತಾ ಇರ್ತಾರೆ. ನೋಡಿ ಗೈಸ್, ಎಲ್ಲ ಓಡೋಗಿ ವ್ಯಾನ್ಗಳು ಹತ್ತವ್ರೆ. ನಾವು ಅಷ್ಟೇ ಸ್ಕೂಲ್ ಬಿಟ್ಟರೆ ಸಾಕು ಅಂತ ವೆಯ್ಟ್ ಮಾಡ್ತಾಯಿದ್ರಿ ಆವಾಗ ಸ್ಕೂಲ್ಗೆ ಹೋಗುವಾಗ. ಇವಾಗ ಇವ್ರನ್ನೆಲ್ಲ ನೋಡಿದಾಗ ನಮಗೆ ಹಳೆ ನೆನಪುಗಳು ಸ್ಟಾರ್ಟ್ ಆಗ್ತೈತೆ ಗೈಸ್, ಸ್ಕೂಲ್ ನೆನಪುಗಳು. ಹಾಯ್ ಬಾಯ್. ಬಾರೋ 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 ಬಾರೋ. ಇನ್ನೇನು ಸಮಾಚಾರ? ಹಾಂ, ಯಾಕೆ? ಒಳ್ಳೆ ಹೇರ್ ಸ್ಟೈಲ್ ಕಟ್ಟಿಂಗ್ ನಿಂದಲ್ಲಿ. ಗುಂಡು ಮಾಡಿಸ್ಕೊಂಡಿರೋದಾ? ಸರಿ ಆಯ್ತು, ಹೋಗ್ರಿ ಟ್ರ್ಯಾಕ್ ಹೋಗ್ರಿ. ಹಾಂ ಆಯಿತು, ಕೊಡ್ತೀನಿ ಹೋಗು ನಾಳೆ. ಹಾಂ, ಅಲ್ಲೈತೆ ನೋಡಿ. ಹಾಂ ಹಾಕ್ತೀನಿ. ಹಾಂ, ಇವತ್ತು ನೋಡು, ಫುಲ್ ವೀಡಿಯೋ ನೋಡಿದರೆ ಮಾತ್ರನೇ ಬರೋದು. ನೀನು ಹಾಫ್ ವೀಡಿಯೋ ನೋಡಿದರೆ ಬರೋಲ್ಲ ನೀನು. ಇನ್ಸ್ಟಾಗ್ರಾಮಲ್ಲೂ ಶಾರ್ಟ್ಸ್ ಹಾಕ್ತೀನಿ ನೋಡು. ಇನ್ಸ್ಟಾಗ್ರಾಮಲ್ಲೂ ಬರ್ತೈತೆ, ಯೂಟ್ಯೂಬಲ್ಲೂ ಬರ್ತೈತೆ. ಹೋಗ್ರಿ. ಸರಿ ಆಯಿತು. ಏನ್ರಿ, ಏನು ಸಮಾಚಾರ? ಹಾಂ ಲಕ್ಷ್ಮಿ, ಏನು ಸಮಾಚಾರ? ಹಾಂ, ಜಾಸ್ತಿ ಬಾರನಾ? ಕೊಡು, ಎತ್ಕೊಂಡು ಹೋಗ್ತೀನಿ. ಹೋಗ್ಲಿ, ನಮ್ಮ ಮನೆಗೆ ಎತ್ಕೊಂಡು ಹೋಗ್ಲಾ? ಸರಿ ಬಾಯ್. ದಿಲೀಪ್ ಗೌಡ ಅಂತ ಹೊಡಿಯೋ ಬರ್ತೈತೆ. ಸರಿ ಬನ್ನಿ ಗೈಸ್, ಹೋಗಿ ವ್ಯಾನ್ಗೆ ಸ್ವಲ್ಪ ಹುಡುಗರನ್ನೆಲ್ಲ ಚೇಂಜ್ ಮಾಡಬೇಕು. ಸೀಟ್ಗಳೆಲ್ಲ ಚೇಂಜ್ ಮಾಡೋಣ ಬನ್ನಿ. ಹೇಳ್ರಿ ಎಲ್ಲ ಗೈಸ್, ಇವ್ರಿಗೆ ಸೀಟಿಗೆ ಚೇಂಜ್ ಮಾಡಬೇಕು. ಎಲ್ಲ ರಶ್ ಆಗಿ ಕುತ್ಕೊತಾರೆ. ಹಾಂ, ನಿಮ್ಮೇನ್ಗ ಆಮೇಲೆ ಬರ್ತೀನಿ ನಡಿ. ಯಾವ ಟ್ರ್ಯಾಕು? ಹಾಂ ಸರಿ, ಬರ್ತೀನಿ ನಡಿ. ಕುತ್ಕೊಂಡ್ರು ಎಲ್ಲ ಅವ್ರವ್ರ ಪ್ಲೇಸಲ್ಲಿ ಕರೆಕ್ಟಾಗಿ. ಫಸ್ಟ್ ಸ್ಟಾಪ್ನಿಂದ ಲಾಸ್ಟ್ ಸ್ಟಾಪ್ ತನಕ ಲಾಸ್ಟಲ್ಲಿ ಕುತ್ಕೊಬೇಕು. ಲಾಸ್ಟ್ ಸ್ಟಾಪ್ ಅವರಲ್ಲ. ಎಲ್ಲಿ? ಇಲ್ಲಿಗೆ ಬರೋ ನೀನು. ಹಾಂ ಹೇಳಮ್ಮ. ಹೌದೇನೋ, ಕಿರ್ಚಿಯ ಮಕ್ಳ ಹತ್ರ? ಹೌದಾ? ಹಾಂ, ಬರ್ರ ಹತ್ರ ಬರ್ತೀನಿ ನಡಿಯೋ. ಗೈಸ್, ಇದು ಸಿಲ್ವರ್ ಟ್ರ್ಯಾಕು. ಇವನ್ ವಿಡಿಯೋ ಮಾಡಲೇಬೇಕಂತ ಅವ್ರ ಟ್ರ್ಯಾಕ್ನ. ನಡ್ರ ಒಳಗಡೆ ಒಳಗಡೆ ನಡೀರಿ. ಒಳಗಡೆ ನಡೀರಿ. ಆಯ್ ಕುತ್ಕೊಳ್ರಿ ಎಲ್ಲ ಕುತ್ಕೊಳ್ರು. ಹಾಯ್, ಲಾಸ್ಟ್ ಸ್ಟಾಪ್ ಬಂತು. ಎಲ್ಲ ಹುಡುಗರನ್ನೆಲ್ಲ ಇಳಿಸಿದಾಯ್ತು. ಬಾಯ್, ಎಲ್ರಿಗೂ ಬಾಯ್ ಮಾಡಿದ್ದಾಯ್ತು. ಬನ್ನಿ ಗೈಸ್, ಹೋಗಿ ಸ್ಕೂಲ್ ಹತ್ರ ಗಾಡಿನ ಆಲ್ಟ್ ಮಾಡಿಬಿಟ್ಟು ವಿಡಿಯೋನು ಅಲ್ಲಿಗೆ ಎಂಡ್ ಮಾಡ್ತೀನಿ. ಬನ್ನಿ ಗೈಸ್, ಹೋಗೋಣ. ಲೆಟ್ಸ್ ಗೋ. ಜಸ್ಟ್ ಇವಾಗ ತಾನೇ ಸ್ಕೂಲ್ ಹತ್ರ ಬಂದೆ. ನಮ್ಮ ಹುಡುಗರಿಗೆ ಕಿಟಕಿ ಹಾಕು ಅಂದರೆ ಯಾರೂ ಹಾಕೋದೇ ಇಲ್ಲ ಯಾವಾಗ್ಲೂ. ಇರಲಿ ಪರವಾಗಿಲ್ಲ, ಅದು ಸೆಕೆಂಡ್ರಿ. ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ಸೀರಿಯಸ್ ಆಗಿ ಅಷ್ಟು ಖುಷಿ ಆಗ್ತಾಯಿದೆ ಗೈಸ್. ನರಸಾಪುರದಲ್ಲಿ ಒಂದು ಸ್ವಲ್ಪನೇ ಟೈಮಲ್ಲಿ ನಾನು ಒಂದು ಯಾವುದೋ ಕಂಪ್ನಿ ಕೆಲಸಕ್ಕೆ ಹೋಗ್ತಾಯಿದ್ದೆ. ಎಷ್ಟು ಕಷ್ಟ ಇತ್ತು ಅಂದರೆ ಆ ಟೈಮಲ್ಲಿ ಅಷ್ಟು ಕಷ್ಟ ಇತ್ತು. ಇವತ್ತು ನನ್ನ ವೀಡಿಯೋ ನೋಡಿಬಿಟ್ಟು, ನೀವ್ಯಾರು ನೋಡಿಲ್ಲ ಅಂದರೆ ಯೂಟ್ಯೂಬಲ್ಲೇ ಶಾರ್ಟ್ಸಲ್ಲಿದೆ, ಹೋಗಿ ಚೆಕ್ ಮಾಡಿ. ನನ್ನ ವೀಡಿಯೋ ನೋಡಿಬಿಟ್ಟು ಅಷ್ಟು ಜನ ಹೋಗಿದ್ದಾರೆ ಅಂದರೆ 345 ಅಪ್ಲಿಕೇಶನ್ಸ್ ಏನೋ ಬಂದಿದೆ. ಸೊ ಅದರಲ್ಲಿ ಒಂದು 100 ಜನ ಸೆಲೆಕ್ಟ್ ಆಗಿದ್ದಾರೆ. ನನಗೆ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ 100 ಜನ ಕೆಲಸ ಕೊಡಿಸಿದ್ದೀನಿ ಅಂತ ನನಗೆ ಹೆಮ್ಮೆ ಆಗ್ತಾಯಿದೆ ಗೈಸ್. ಸೀರಿಯಸ್ ಆಗಿ ಇಷ್ಟೊಂದು ಫೀಲ್ ನನಗೆ ಯಾವಾಗೂ ಆಗಲಿಲ್ಲ. ಸೊ ಇವತ್ತು ಆಗ್ತೈತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ದಯವಿಟ್ಟು ಪ್ಲೀಸು. ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸಪೋರ್ಟ್ ಅಂತೂ ಇರಲೇಬೇಕು ನಿಮ್ಮದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್.